17ನೇ ತಾರೀಕು ಕಾರ್ಯಕ್ರಮ ಖಂಡಿತವಾಗಿ ಸುಗಮವಾಗಿ ನಡೀಲಿ. ಕಾರ್ಯಕ್ರಮ 11 ಗಂಟೆಗೆ 10:30ಗೆ ಫಿಕ್ಸ್ ಆಗಿದೆ. 9 ಗಂಟೆಗೆ ಬಾಬಾ ಸಾಹೇಬ್ರ ಬಂಗಾರಪೇಟೆ ಸರ್ಕಲ್ನಿಂದ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ರ ಭಾವಚಿತ್ರ ಮೆರವಣಿಗೆ, ಮತ್ತು ಇಲ್ಲಿ ರಂಗಮಂಟಪದಲ್ಲಿ 11 ಗಂಟೆಗೆ ಕಾರ್ಯಕ್ರಮ 1:30 ಗಂಟೆ ಇರುತ್ತೆ. ಅದಾದ ನಂತರ ಊಟ ಇರುತ್ತೆ. ದಲಿತ ಹೋರಾಟ ಪ್ರಾರಂಭ ಆಗಿದ್ದು ಡಿ ಎಂ ತಿಮ್ಮರಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಹರಿಜನ ಗಿರಿಜನ ಕಲ್ಯಾಣ ಸಂಸ್ಥೆ ಅಂತ 1968ರಲ್ಲಿ ಪ್ರಾರಂಭ ಆಯಿತು. ತದನಂತರ 70ರಲ್ಲಿ ಡಿ ಎಂ ತಿಮ್ಮರಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ರಾಜ್ಯಾದ್ಯಂತ ಎಲ್ಲ ಅಂದಿನ ದಲಿತ ಮುಖಂಡರುಗಳನ್ನೆಲ್ಲ ಕರೆಸಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ರು. ಹರಿಜನ ಗಿರಿಜನ ಕಲ್ಯಾಣ ಸಂಸ್ಥೆ ಅಂದರೆ ಅದಕ್ಕೆ ಚೆನ್ನಾಗಿರಲ್ಲ. ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬರು ಹುಟ್ಟಾಕಿರ್ತಕ್ಕಂಥ ದಲಿತ್ ಪ್ಯಾಂಥರ್ಸ್ ಅಂತ ಒಂದು ಸಂಘಟನೆ ಇದೆ. ಅಲ್ಲಿಗೆ ಒಂದು ಟ್ರೈನಿಂಗ್ ಹೋಗಬೇಕು ಅಂದು 3 ತಿಂಗಳ ಕಾಲ ನಾಗ್ಪುರ್ನಲ್ಲಿ ನಡೀತಾ ಇದ್ದಂತಹ ಕ್ಯಾಡರ್ ಕ್ಯಾಂಪ್ಗೆ ನನ್ನನ್ನು ತಿಮ್ಮರಾಯಪ್ಪನವರು ನಿಯೋಜನೆ ಮಾಡಿ 1970ರಲ್ಲಿ ಕಳಿಸಿದ್ರು. 3 ತಿಂಗಳು ಕ್ಯಾಡರ್ ಕ್ಯಾಂಪ್ ಮಾಡಿ ಮಹಾರಾಷ್ಟ್ರದಿಂದ ದಲಿತ ಅಂತಕ್ಕಂಥ ಪದವನ್ನು ಕರ್ನಾಟಕಕ್ಕೆ ಮೊಟ್ಟ ಮೊದಲು ತಂದು, ತದನಂತರ 1.5 ವರ್ಷ ಕಾಲ ಸಂಘಟನೆ ಮಾಡಿ ಪ್ರೆಸ್ಸು ರಿಪೋರ್ಟ್ನಲ್ಲಿ ವರದಿಯಲ್ಲಿ ಎಲ್ಲ ಬರೆದಿದ್ದೀವಿ. ಅದೆಲ್ಲ ಈಗ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. 1.5 ವರ್ಷ ಆದ ನಂತರ 1972ರಲ್ಲಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಡಿ ಎಂ ತಿಮ್ಮರಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಗಿ ರಾಜ್ಯ ಸಂಚಾಲಕರಾಗಿ ನೇಮಕ ಆದರು. 2 ವರ್ಷಗಳ ಕಾಲ ಯಾವುದೇ ಬೇರೆ ಸಂಘಟನೆಗಳು ಇರಲಿಲ್ಲ. ಕರ್ನಾಟಕ ದಲಿತ ಕ್ರಿಯಾ ಸಮಿತಿ 1972ರಿಂದ 74ರವರೆಗೂ ನಡ್ಕೊಂಡ್ಬಂತು. 74ರಲ್ಲಿ ಕೇರಳದಿಂದ ಒಬ್ಬರು ಪಾಲ್ಕಾಟ್ ಅಯ್ಯರ್ ಬಂದರು. ಅವರು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಸಾಲೋದಿಲ್ಲ, CPM ಸಿದ್ಧಾಂತವನ್ನು ಇದರಲ್ಲಿ ಅಳವಡಿಸ್ಬೇಕು ಅಂದ್ಬಿಟ್ಟು 74ರಲ್ಲಿ ದಲಿತ ಸಂಘಟನೆನ 2 ಭಾಗ ಮಾಡಿ ಅದಕ್ಕೆ ಬೇರೆ ನಾಮಕರಣ ಮಾಡಿ ಅದಕ್ಕೆ ಬೇರೆ ಅಧ್ಯಕ್ಷನ ಮಾಡಿದ್ರು. ಆದರೆ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂತು. ಡಿ ಎಂ ತಿಮ್ಮರಾಯಪ್ಪನವರು ನಿಧನದ ನಂತರ ರಾಜ್ಯ ಸಂಚಾಲಕರಾಗಿ ನನ್ನನ್ನು ನನ್ನನ್ನು ಡಿ ಎಂ ತಿಮ್ಮರಾಯಪ್ಪನವರು ನೇಮಕ ಮಾಡಿದ್ರು. ಅವರಿದ್ದಾಗಲೇ ನೇಮಕ ಮಾಡಿದ್ರು. ಇಲ್ಲ ಸರ್, ನಿಮ್ಮ ಪ್ರಾಣ ಇರೋವರೆಗೂ ನೀವೇ ರಾಜ್ಯ ಸಂಚಾಲಕರು. ಅವ್ರ ನಿಧನದ ನಂತರ ರಾಜ್ಯ ಸಂಚಾಲಕನಾಗಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಲಿ ಇದುವರೆಗೂ ಮುಂದುವರ್ಕೊಂಡು ಬಂದಿದೆ. ನಮ್ಮ ಎಲ್ಲ ಸಹೋದರರು ಹೇಳಿದ್ದಾರೆ, 90ರ ದಶಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಗಳು
ಛಿದ್ರವಾಗಿದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆಗೂ ಹೋಗಿದ್ದೀನಿ. ಚಿಂತಾಮಣಿ ಶಿವಣ್ಣ, ಇನ್ನೂ ಇಲ್ಲಿ ಕೋಲಾರದಲ್ಲಿರ್ತಕ್ಕಂಥ ಅನೇಕ ಮನೆಗಳಿಗೆ ಹೋಗಿ ಗಡ್ಡಮ್ಮ ವೆಂಕಟೇಶು ಮತ್ತು ಪ್ರಸಾದ್, ಶಿವಪ್ರಸಾದ್, ವೆಂಕಟಪ್ಪ ಸತ್ಯಂ ಇವ್ರನ್ನೆಲ್ಲ ಒಗ್ಗೂಡಿಸಿ ಪಿಚ್ಚಳ್ಳಿ ಶ್ರೀನಿವಾಸು ಮತ್ತು ಗಾಂಧಿನಗರ ಶ್ರೀನಿವಾಸು, ಇನ್ನೂ ಅನೇಕರು ಇದೇ ನಚಿಕೇತ ನಿಲಯದಲ್ಲಿ ಆ ದಿನ ಒಂದು ಸಭೆ ಸೇರಿ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಅಂತ 1995ರಲ್ಲಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು. ಸುಮಾರು 15-20 ವರ್ಷಗಳ ಕಾಲ ಸತತವಾಗಿ ನಡ್ಕೊಂಬಂತು. ತದನಂತರ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗನ 3 ಭಾಗಗಳಲ್ಲಿ ಒಡೆದ್ರು. ಬಟ್ ಮುನ್ರಾಜು ಏನೇ ಸೂಕ್ತವಾದ ವ್ಯಕ್ತಿ, ಯಾರ್ಯಾರು ರಿಜಿಸ್ಟ್ರ್ ಮಾಡಿಬಿಟ್ರು ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗನ. ಈ ಕಡೆ ಒಬ್ಬರು ರಿಜಿಸ್ಟ್ರ್ ಮಾಡಿದ್ರು, ಆ ಕಡೆ ಒಬ್ಬರು ರಿಜಿಸ್ಟ್ರ್ ಮಾಡಿದ್ರು, ಈ ಕಡೆ ಒಬ್ಬರು ರಿಜಿಸ್ಟ್ರ್ ಮಾಡಿಬಿಟ್ರು. 3 ಸಂಘಗಳು ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಅಂತ. ತದನಂತರ ಆ ದಿನವೇ ಬ್ಯಾಂಕ್ ಅಕೌಂಟ್ ಮುನ್ರಾಜು ನನ್ನ ಹೆಸರಿನಲ್ಲಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಜಂಟಿ ಖಾತೆ ಮಾಡಿ, ಆವತ್ತು ನನ್ನ ಸಹೋದರ ಮುನ್ರಾಜನ ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗದ ಅಧ್ಯಕ್ಷರಾಗಿ ಆವತ್ತು ಸರ್ವಾನುಮತದಿಂದ ನಾವು ಅಂಗೀಕರಿಸಿದ್ವಿ. ಅಂದಿನಿಂದ ಈ ತಹಲ್ವರೆಗೂ ಯಾವುದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆ ನನ್ನ ప్రతి ఇష్యూను అన్నా వీళ్ళు చేస్తా ఉన్నాను ఎట్లా చేపా ఇష్టే ನಾನು ಹೇಳ್ತಾ ಇದ್ದಿದ್ದು. ವಸ್ತಾವಾ ಟೈಮ್ ಉಂಟೆ ವಸ್ತಾನು. ಹಿಂಗೆ ಇಷ್ಟು ವರ್ಷಗಳು ನಡೀತಾ ಬರ್ತಾ ಇದೆ. ಅಂದಿನ ಹೋರಾಟ ದೇವೇಗೌಡರದು ಅದನ್ನ ಹೇಳ್ಬಿಟ್ಟಿದ್ದಾನೆ ನಮ್ಮ ಸಹೋದರ. ಈ ಅಂಬೇಡ್ಕರ್ ಪ್ರಶಸ್ತಿ ಬಗ್ಗೆ ಒಂದು ಮಾತು ಹೇಳ್ತೀನಿ. ಆ ವರ್ಷ 2001ರಲ್ಲಿ ಅಂಬೇಡ್ಕರ್ ಪ್ರಶಸ್ತಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ 2001ರಲ್ಲಿ ಪ್ರಾರಂಭ ಆಗಿತ್ತು. ಕೇವಲ 2001ರಲ್ಲಿ ಇಬ್ಬರಿಗೂ ಮಾತ್ರ ಕೊಟ್ಟರು ರಾಜ್ಯದಲ್ಲಿ. ತದನಂತರ 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟ್ರು, ಕಾಗೋಡು ತಿಮ್ಮಪ್ಪ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು, KH ರಂಗನಾಥ್ PWD ಮಿನಿಸ್ಟ್ರು, ಶ್ರೀನಿವಾಸ್ ಪ್ರಸಾದ್ ಮೈಸೂರು MP, KH ಮುನಿಯಪ್ಪ ಅವಾಗ MP, ಇನ್ನೂ ಅನೇಕ ಮಿನಿಸ್ಟ್ರುಗಳೆಲ್ಲ ಸೇರಿ ವಿಧಾನಸೌಧ ಮುಂಭಾಗದಲ್ಲಿ 2002ರಲ್ಲಿ ಅಂದಿನ ಮುಖ್ಯ ಕಾರ್ಯದರ್ಶಿಗಳಾದ ಕಾಂಬ್ಳೆ ಅವರು, ಮುಖ್ಯ ಕಾರ್ಯದರ್ಶಿಗಳು ಕಾಂಬ್ಳೆ, ಕಾಗೋಡು ತಿಮ್ಮಪ್ಪ ಅವರು ಇದರಲ್ಲಿ ಸೈನ್ ಮಾಡಿದ್ದಾರೆ. ಮಿನಿಸ್ಟ್ರು ಇದರಲ್ಲಿ ಕೆಳಗಡೆ ಸೈನ್ ಮಾಡಿದ್ದಾರೆ. D ತಂಗರಾಜ್ ಅವರು ಸೋಷಿಯಲ್ ವೆಲ್ಫೇರ್ ಮುಖ್ಯ ಕಾರ್ಯದರ್ಶಿಗಳಾಗಿದ್ದರು. 2002ರಲ್ಲಿ ಈ ಪ್ರಶಸ್ತಿ ಸಂತು. ನಿಜವಾಗಲೂ ಈ ಶೀಲ್ಡನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾವು ಮರ್ತುಬಿಟ್ಟು ಇದನ್ನು ನಮ್ಮದು ಮ್ಯೂಸಿಯಂ ಮಾಡೋದಕ್ಕೆ ಒಂದು ರೂಮ್ ಇದೆ. ಆ ರೂಮ್ನಲ್ಲಿ ಗೋಣಿ ಚೀಲದಲ್ಲಿ ಹಾಕಿ ಒಂದು ಕಡೆ ಇಟ್ಬಿಟ್ಟಿದ್ವಿ. ಒಂದಿನ DC ಆಫೀಸ್ಗೆ ಹೋದರೆ
ಸುಮಾರು ಒಂದು 20 ಜನ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ ಡಿ ಸಿ ಅವರು, ರವಿ ಅವರು. ಸರಿ, ನಾನು ಕಾರ್ಡ್ ಕಳಿಸ್ದೆ, ಕರೆದ್ಬಿಟ್ರು ಒಳಗೆ, ಪತ್ರಕರ್ತ ಮುಂದೆನೇ ಕರೆದ್ಬಿಟ್ರು. ಬನ್ನಿ ಚಂದ್ರಶೇಖರ, ಏನಂದ್ರು. ಹಿಂಗೆ ಏನಿಲ್ಲ ಸರ್, ಯಾವುದೋ ಒಂದು ಸಮಸ್ಯೆ ಬಂದಿದೆ, ಒಂದು ವಿಷಯ ಕೇಳಬೇಕಂತ ಇದ್ದೆ. ನಿಮಗೆ ಅಂಬೇಡ್ಕರ್ ಅವಾರ್ಡ್ ಬಂದು 25 ವರ್ಷ ಆಗಿದೆ ಅಂತಲ್ಲ, ನಿಮ್ಮ ಪತ್ರಕರ್ತರು ಇಲ್ಲಿ ಪ್ರಸ್ತಾವನೆ ಮಾಡಿದ್ರು. ಹೌದು ಸರ್. ಯಾಕೆ ನೀವು 25 ವರ್ಷ ಆಯಿತು ಬೆಳ್ಳಿ ಹಬ್ಬ ಮಾಡಲಿಲ್ಲ ಅಂದರು. ಇಲ್ಲ ಸರ್, ನಾನು ಅದಕ್ಕೆ ಆಸಕ್ತಿ ಇಲ್ಲ. ನನಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 54 ಪ್ರಶಸ್ತಿಗಳು ಬಂದಿದೆ. ರಷ್ಯಾ, ಅಮೇರಿಕಾ, ಮಲೇಷ್ಯಾ, ಯುನೈಟೆಡ್ ಕಿಂಗ್ಡಮ್, ನೇಪಾಳ್, ಸಿಂಗಪೂರ್, ಇವೆಲ್ಲ ಕೂಡ ಬಂದಿದೆ ಅಂತ ಅವತ್ತು ಹೇಳ್ದೆ ನಾನು. ಈಗ ಹೆಂಗನ ಆಗಲಿ, ನಾನು ಇದ್ದಂಗೆ ಒಂದು ಮಾಡಿ ಅಂದರು. ತಕ್ಷಣ ನಾನು ಅಲ್ಲಿಂದನೇ ಮುನ್ರಾಜ್ಗೆ ಫೋನ್ ಮಾಡಿದೆ. ಡಿ ಸಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಪ್ಪ, ಹೇಗೆ ಅಂತ. ಸರಿ ಅಂದಮೇಲೆ ಈ ಕಾರ್ಯಕ್ರಮಕ್ಕೆ ದಿನಾಂಕ 10ನೇ ತಾರೀಕು ನಿಗದಿ ಆಗಿತ್ತು. ಕಾರಣಾಂತರಗಳಿಂದ ಅದು 17ಕ್ಕೆ ಬಂದಿದೆ. ಎಲ್ಲ ಸಹೋದರರು ನೀವೆಲ್ಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ, ಕೋಲಾರ ಜಿಲ್ಲಾ ದಲಿತ ಸಂಘಟನೆಗಳ ಸಂಯುಕ್ತ ರಂಗ ಮತ್ತು ಎಲ್ಲ ಸಂಘಟನೆಗಳು, ಎಲ್ಲ ನನ್ನ ಸಹೋದರರು ನಮ್ಮ ಮೇಲೆ ಅಭಿಮಾನ ತೋರಿ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಮಾಡೋದಕ್ಕೆ ನೀವು ಬಂದಿದ್ದೀರಿ. ನಿಮ್ಮೆಲ್ರಿಗೂ ಧನ್ಯವಾದಗಳು.